ಶಿಡ್ಲಘಟ್ಟದಲ್ಲಿ ಗಣೇಶೋತ್ಸವದ ಸಂಭ್ರಮ, ಕಲಾವಿದರಿಂದ ನೃತ್ಯ, ಗಾನ, ರಸಮಂಜರಿ. ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ ಮಂಡಳಿ ಹಾಗೂ ಶಿಡ್ಲಘಟ್ಟ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ತಾಲೂಕು ಘಟಕದ ಸಂಯುಕ್ತಾಶ್ರಯದಲ್ಲಿ 63ನೇ ವರ್ಷದ ಗಣೇಶೋತ್ಸವವು ಭಕ್ತಿ ಭಾವ ಹಾಗೂ ಸಾಂಸ್ಕೃತಿಕ ವೈಭವದ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ನಡೆದ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಗೀತ ರಸಮಂಜರಿ ಪ್ರೇಕ್ಷಕರನ್ನ ಮನರಂಜಿಸಿ ಮಂತ್ರಮುಗ್ಧರನ್ನಾಗಿಸಿತು. ಸ್ಥಳೀಯ ಪ್ರತಿಭೆಗಳು ತಮ್ಮ ಕಲೆ ಪ್ರದರ್ಶಿಸಿ ವೇದಿಕೆಗೆ ಮೆರುಗು ನೀಡಿದರು. ಬಾಲಕ ಬಾಲಕಿಯರಿಂದ ನಡೆದ ಭಕ್ತಿ ನೃತ್ಯ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ವು. ಈ ಸಂದರ್ಭದಲ್ಲಿ ನಗರ ಮಂಡಳಿ ಅಧ್ಯಕ್ಷರಾದ ಕೆಎಸ್ ಶಿವಶಂಕರ್ ಮಾತನಾಡಿ, ಗಣೇಶೋತ್ಸವವು ನಮ್ಮ ಸಮುದಾಯದ ಏಕತೆಯ ಸಂಕೇತ. ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಗೆ ಕನ್ನಡದ ಕಲೆ ಸಂಸ್ಕೃತಿಯನ್ನು ಅರಿತು ಬೆಳೆಸಿಕೊಳ್ಳುವ ಅವಕಾಶ ನೀಡುತ್ತವೆ. ಸಂಘಟನೆಯ ಸೇವಾ ಮನೋಭಾವ ಹಾಗೂ ಸಮರ್ಪಣೆಯು ಶ್ಲಾಘನೀಯ ಅಂತ ಹೇಳಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ತಾಲೂಕು ಅಧ್ಯಕ್ಷರಾದ ಕಲಾವಿದ ಸಿಎನ್ ಮುನಿರಾಜು ಅವರು, ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕಲೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸೋದರ ಜೊತೆಗೆ ಸಮಾಜದಲ್ಲಿ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತವೆ. ಕಲೆಯೇ ಸಮಾಜವನ್ನು ಜಾಗೃತಗೊಳಿಸುವ ಶಕ್ತಿಯುತ ಸಾಧನ ಅಂತ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಣ್ಯರು, ಸಮಾಜದ ಮುಖಂಡರು, ಮಹಿಳೆಯರು ಹಾಗೂ ಗಣಪತಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಕ್ತಿ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿಸಿದರು. ಗಾಯನ ಕಾರ್ಯಕ್ರಮವು ಗಾಯಕರಾದ ಕಲಾವಿದ ಸಿಎನ್ ಮುನಿರಾಜು, ಸಿ ಮುಖೇಶ್, ಡಾಕ್ಟರ್ ವಿ ವೆಂಕಟೇಶ್, ಗೋಪಿ ಕಲಾಕರ್ ಹಾಗೂ ಶ್ರೀನಿವಾಸ್ ವಿಶ್ವಕರ್ಮ ಅವರು ಗಾಯನ ಮೂಲಕ ಮನರಂಜಿಸಿದರು. ಶಿಲ್ಪಾ ಎಸ್ಆರ್ ಡ್ಯಾನ್ಸ್ ಅಕಾಡೆಮಿ, ಮನು ಮಾಸ್ಟರ್ ಚಾರ್ವಿ ಡ್ಯಾನ್ಸ್ ಸ್ಟುಡಿಯೋ, ಜಂಗಮಕೋಟೆ, ವಿಜಯಪುರ ಹಾಗೂ ಸುಬ್ಬು ಮಾಸ್ಟರ್ ಸುಬ್ಬು ಡ್ಯಾನ್ಸ್ ಅಕಾಡೆಮಿ ತಂಡಗಳಿಂದ ಸಾಂಸ್ಕೃತಿಕ ನೃತ್ಯಗಳನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಕಿರುತೆರೆ ಧಾರಾವಾಹಿ ನಟಿ ರೇಣುಕಾ ಎಂ ಗೌಡ, ಚಲನಚಿತ್ರ ಸಂಯೋಜಕ ಮಧು ಎಂ ಆಗಮಿಸಿದ್ರು. ಸಾಂಸ್ಕೃತಿಕ ಸಂಜೆ ಗಣಪತಿ ಆರತಿ ನೆರವೇರಿಸಿ ಮಹಾಪ್ರಸಾದವನ್ನು ಭಕ್ತರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಗರ ಮಂಡಳಿ ಉಪಾಧ್ಯಕ್ಷರಾದ ಎಸ್ ನಾಗರಾಜ್, ಜಂಟಿ ಕಾರ್ಯದರ್ಶಿ ಎಆರ್ ಮಲ್ಲಿಕಾರ್ಜುನ್, ಖಜಾಂಚಿ ಕೆಸಿ ಸುರೇಶ್ ಬಾಬು, ನಗರ ಮಂಡಳಿ ಮಹಿಳಾ ಅಧ್ಯಕ್ಷೆ ಶುಭಾ ವಿಜಯಕುಮಾರ್, ಯುವ ಮಂಡಳಿ ಅಧ್ಯಕ್ಷ ಎಸ್ ಮಂಜುನಾಥ್, ನಾಗೇಂದ್ರ ವಿನಾಯಕ, ಕದಂಬ ಸೈನ್ಯ ಪದಾಧಿಕಾರಿ ಗೌರವಾಧ್ಯಕ್ಷ ಸ್ಪೋರ್ಟ್ಸ್ ಮುನಿರಾಜು, ಉಪಾಧ್ಯಕ್ಷ ಜಂಟಿ ಕಾರ್ಯದರ್ಶಿ ಸುಬ್ಬು, ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸದಸ್ಯರಾದ ಫೋಟೋ ಮಂಜುನಾಥ್, ಹಸಿರೆ ಉಸಿರು ಟ್ರಸ್ಟ್ನ ಅಧ್ಯಕ್ಷ ಬೆಟ್ಟಹಲಸೂರು ಶ್ರೀನಿವಾಸ ಮೂರ್ತಿ, ಸಮಾಜ ಸೇವಕ ಬೆಟ್ಟಹಲಸೂರು ಶ್ರೀ ಬಸವರಾಜ್ ಹಾಗೂ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ನಂದಿರಾಜೆ, ಶಿಡ್ಲಘಟ್ಟ. ನಿಮ್ಮ ಭಾಗದಲ್ಲಿ 1,000 ಕಾರ್ಯಕ್ರಮ ಪಾಲ್ಗೊಂಡು ಸೇವೆ ಮಾಡಿದ ಸರ್ಕಾರಿ ಶಾಲೆ ಇನ್ನು ಮತ್ತೆ ನಮ್ಮ ನಾಡು ನುಡಿ ಪುಸ್ತಕ ನನ್ನ ಕೈಗೆ ಜೋಡಿಸಿದಂಥದ್ದು ನಮ್ಮ ಕಲಾವಿದರು ಮುಖೇಶ್ ಅವರು, ವೆಂಕಟೇಶ್ ಅವರು ಅಂತ ಸ್ನೇಹ ಜೀವನ ಎಲ್ಲರೂ ನೋಡಿಲ್ಲ. ತುಂಬಾ ಖುಷಿ ಆಗುತ್ತೆ. ಮುಂದೆ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಕೈಲಾದ ಸಹಕರಿಸ್ತೇವೆ. ಇದು ಉತ್ಪನ್ನ ಪುಣ್ಯ ಮಾಡಬೇಕು ಗೊತ್ತಿಲ್ಲ, ಇವರೆಲ್ಲ ಉತ್ಪನ್ನ ಯೋಗ ಇಲ್ಲ. ನಾನು ಒಂದು ಹಳ್ಳಿ ಪಂಚಾಯತ್ ಅನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸಿದ್ದು ಈ ನಮ್ಮ ಶಿಡ್ಲಘಟ್ಟ ಅಂತ ಹೇಳ್ತಾ ಅಲ್ಲೆರಡು ಮಾತು ಮುಗಿಸಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ. ಧಾರಾವಾಹಿ ರೇಣುಕಾ ಎಂಬುವವರಿಗೆ ಮುಖ್ಯ ನಮ್ಮ ಏನಿದೆ ಪದಾಧಿಕಾರಿಗಳು ಅವರಿಗೆ ಗೌರವದ ಸನ್ಮಾನದ ಸಮರ್ಪಣೆಯನ್ನು ನಡೆಸಿಕೊಳ್ತಾರೆ. ರೇಣುಕಾ ಎಂಬುವ ಧಾರಾವಾಹಿ ನಟಿ ಹಾಗೂ ಚಲನಚಿತ್ರ ಸಂಯೋಜಕರಾಗಿರುವ ಮಧು ಎಂಬುವ ಅವರಿಗೆ ಸನ್ಮಾನದ ಗೌರವದ ಸಮರ್ಪಣೆಯನ್ನು ನೆರವೇರಿಸಲಾಗಿದೆ. ಬೆಂಗಳೂರಿಂದ ನಮ್ಮ ಶಿಕ್ಷಕರ ಮನೆಯಲ್ಲಿ ಕಳಿಸಬೇಕಂತ ಒತ್ತಡ ಹಾಕಿ ಎಷ್ಟಾಗಿ ಕಳಿಸಬೇಕು ಕಾರ್ಯಕ್ರಮಕ್ಕೆ ಒಂದು ಮನವನ್ನು ಕೊಡಬೇಕಂತ ಕಳಿಸಿದ್ವಿ. ಅವರಿಗೆ ನರ್ತನಗಳಿಗೆ ಸನ್ಮಾನ ಮಾಡಿದ ಆ ಅಮ್ಮಯವರಿಗೆ ತುಂಬ ಧನ್ಯವಾದ ಅನಿಸ್ತಾ ಇದೆ. ಅದರ ಜೊತೆಗೆ ಇವತ್ತು ಸನ್ಮಾನ ಸ್ವೀಕರಿಸಬೇಕಂತ ರೇಣುಕಾ ಎಂಬುವ